ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಹೌದಾ ಒಳಗೆ ತೆಗೆದ್ರೆ ಎಲ್ಲ ಸುಟ್ಟೋಗ್ಯದ ಎಲ್ಲ ಸುಟ್ಟೋದ ಜಗ್ಗೊತ್ತಾಗ್ಯ ಅವು ತೆಗಿರ್ಕ ಒಂದು 4-5 ತೆನಿ ತೆಗಿ ಹಂಗೆ ತೆಗಿ 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 ಹೌದಾ ಒಳಗೆ ತೆಗೆದ್ರೆ ಎಲ್ಲ ಸುಟ್ಟೋಗ್ಯದ ಎಲ್ಲ ಸುಟ್ಟೋದ ಜಗ್ಗೊತ್ತಾಗ್ಯ ತಂದ್ರ ನಡೀತದ ಯಾಕಂತ ಇಲ್ಲಿ ಎಲ್ಲಿ ಬದುಗೆ ಹಚ್ಚಿಲ್ಲ ಮತ್ತೆ ಇಲ್ಲಿ ಬಂದು ಕಣಕ ಇಲ್ಲಿ ಹೆಂಗ ಹತ್ತದ್ರಿ ಎಂತ ತವಲಿ ಹೆಂಗ ಹತ್ತದ ಈಗ ಹಚ್ಚಿ ಹೋಗ್ಯಾರ್ರಿ ಅವ್ರು ಈಗ ಹಚ್ಚಿ ಹೋಗ್ಯಾರ ಎಷ್ಟು ಕಣಕ್ ಬೆಂಕಿ ಹಚ್ಬೇಕಂದ್ರೆ ಏನ್ರಿ ಮನುಷ್ಯ ಅಂತಾರ ಇದು ಏನಂತಾರ ಅಲ್ಲಿ ಅಣ್ಣ ಜಲ್ದಿ ಹೋಗೋಣ ಎಷ್ಟು ಒಂದು ಗಂಟೆ ಆಗ್ಯದಣ್ಣ ಅವಾಗ ಸಣ್ಣ ಹೋಗಿ ಬರ್ಲಕ್ಕೈತದ ಅನ್ನಲ್ಲ ಎಲ್ಲಪ್ಪ ಅಣ್ಣ ಅವಾಗ ಬರ್ಬೇಕಾಗಿತ್ತು ನಾನು ಕಣಕ್ಕೆ ಇದು ಪರಿ ಹಚ್ತಾರೆ ಕಣಕ್ಕೆ ಹಚ್ಚಿ ಹೋಗ್ಯಾರ ಅಂದ್ರೆ ಏನ್ ಹೇಳ್ಬೇಕಪ್ಪ ಪನ್ನೆಂಡು ಆ ಗಾಡಿಯನ್ನು ಬರಬೋದಿನ ಮಟ್ಟ ಬಾಟ್ಲಿ ಪೆಟ್ಟಿ ಪ್ಲಾಸ್ಟಿಕ್ ಅದು ತುಂಬ್ಕೋರಿ ಈಚೆಗ್ಲಿಂದ ಹೊಡಿ ಈಚೆಗೆ ಗಾಳಿ ಹತ್ಲಾಗೈತದ ಈಚೆಗೆ ಹೊಡ್ಯಾಣ ಈಚೆಗೆ ಗಾಳಿ ಹತ್ಲಾಗೈತದ ಈಚೆಗೆ ಹೊಡ್ಯಾಣ ಈಚೆಗೆ ಏನ್ ಮಾಡ್ತೇವ ಕಣಕ್ ಬಂದು ಹಚ್ಚಿದಾಗ ಏನ್ ಮಾಡ್ತೇವ ಸೀದಾ ಬೆಂಕಿ ಕೊರ್ದು ಹಚ್ಚಿಬಿಟ್ರೆ ಕಲಸಿ ಸುಟ್ಟು ಹೋಗ್ಯದ ಅದು ಹೆಂಗಿರ್ತದ್ರಿ ನೀವು ಎಲ್ಲಿಗೆ ಹೋಗಿದ್ರಿ ನಾವು ಅಲ್ಲಿ ಮನೆ ಬಲ್ಲಿ ಜರ ಅದು ಮೆಕ್ಕೆಜೋಳ ಬಿತ್ತದಿತ್ರಿ ಅಲ್ಲಿ ಬಿತ್ತಿಗಂತ ಕುಂತಿದ್ದೆ ನಾನು ಈಗ ಬಂದೇ ಹೋಗಿನ್ರಿ 3-4 ಸಲ ಬಂದೇ ಹೋಗಿನಿ ಈಗ ಆಗಲೇ ಒಂದ್ 2 ಗಂಟೆ ಬಂದಿಲ್ಲ ನೋಡ್ರಿ 2 ಗಂಟೆ ಬಂದಿಲ್ಲ ಅಷ್ಟೇ 2 ಗಂಟೆ ಒಳಗೆ ಅಂತ ತಿಳ್ಕೊ ಅಷ್ಟದಾಗೆ ಮಾಡ್ಯಾರ ಅಷ್ಟದಾಗೆ ಇಲ್ಲಿ ಕುರಿ ಬಂದಿದ್ವು ಅಂತ ಹೇಳ್ರಿ ಅವ್ರು ಎಲ್ಲಪ್ಪನರ ಹೊಲ್ದಾಗ ನಿಂತ ಹಚ್ಚಿದ್ರು ನನ್ ಫೋನ್ ಬಂದ್ರ ಬರಟಿಗೆ ಏನೋ ಸ್ವಲ್ಪ ಸುತ್ತೇನ ಅದು ನಮ್ ದೈವ ಇಲ್ಲ ಸ್ವಲ್ಪ ಲೇಟ್ ಮಾಡಿದ್ನಿ ಬರೋದ್ರಾಗ ಸ್ವಲ್ಪ ಈಗ ಆಯ್ತ್ರಿ ಅದು ಹೊಲ ಆಗ್ಯದ ಈ ಕಡೆ ಬಂದೇನ್ರಿ ಈಗ ಊಟ ಮಾಡಿಲ್ಲ ಮುಂಜಾನೆ ಸುತ್ತಿ ಏನ್ ಮಾಡಿಲ್ಲ ಹೊಲ ಒಂದು ಬದಿಗೇನ ಹಚ್ಚಾರಪ್ಪ ಬದಿ ಸುಟ್ಕೊಂಡ್ ಬಂದಾರ ಅಂದ್ರ ಆ ಮಾತು ಬೇರೆ ಕಣಕ ಹಚ್ಚಿ ಏನ್ ಮಾಡ್ತೇವ ಕಣಕ್ ಬಂದು ಹಚ್ಚಿದಾಗ ಏನ್ ಮಾಡ್ತೇವ ಸೀದಾ ಬೆಂಕಿ ಕೊರ್ದು ಹಚ್ಚಿಬಿಟ್ರೆ ಕಲಸಿ ಸುಟ್ಟು ಹೋಗ್ಯದ ಅದು ಹೆಂಗಿರ್ತದ್ರಿ ನೀವು ಎಲ್ಲಿಗೆ ಹೋಗಿದ್ರಿ ನಾವು ಅಲ್ಲಿ ಮನೆ ಬಲ್ಲಿ ಜರ ಅದು ಮೆಕ್ಕೆಜೋಳ ಬಿತ್ತದಿತ್ರಿ ಅಲ್ಲಿ ಬಿತ್ತಿಗಂತ ಕುಂತಿದ್ದೆ ನಾನು ಈಗ ಬಂದೇ ಹೋಗಿನ್ರಿ 3-4 ಸಲ ಬಂದೇ ಹೋಗಿನಿ ಈಗ ಆಗಲೇ ಒಂದ್ 2 ಗಂಟೆ ಬಂದಿಲ್ಲ ನೋಡ್ರಿ 2 ಗಂಟೆ ಬಂದಿಲ್ಲ ಅಷ್ಟೇ 2 ಗಂಟೆ ಒಳಗೆ ಅಂತ ತಿಳ್ಕೊ ಅಷ್ಟದಾಗೆ ಮಾಡ್ಯಾರ ಅಷ್ಟದಾಗೆ ಇಲ್ಲಿ ಕುರಿ ಬರ್ರಿ ಅವ್ರು ಎಲ್ಲಪ್ಪನರ ಹೊಲ್ದಾಗ ನಿಂತ ಹಚ್ಚಿದ್ರು ನನ್ ಫೋನ್ ಬಂದ್ರ ಬರಟಿಗೆ ಏನೋ ಸ್ವಲ್ಪ ಸುತ್ತೇನ ಅದು ನಮ್ ದೈವ ಇಲ್ಲ ಸ್ವಲ್ಪ ಲೇಟ್ ಮಾಡಿದ್ನಿ ಬರೋದ್ರಾಗ ಸ್ವಲ್ಪ ಈಗ ಆಯ್ತ್ರಿ ಅದು ಹೊಲ ಆಗ್ಯದ ಈ ಕಡೆ ಬಂದೇನ್ರಿ ಈಗ ಊಟ ಮಾಡಿಲ್ಲ ಮುಂಜಾನೆ ಸುತ್ತಿ ಏನ್ ಮಾಡಿಲ್ಲ ಹೊಲ ಒಂದು ಬದಿಗೇನ ಹಚ್ಚಾರಪ್ಪ ಬದಿ ಸುಟ್ಕೊಂಡ್ ಬಂದಾರ ಅಂದ್ರ ಆ ಮಾತು ಬೇರೆ ಕಣಕ ಹಚ್ಚಿ ಹೋಗ್ಬೇಕು ಕೆದರ್ಬೇಡ್ರಿ ಮತ್ತಪ್ಪ ನೀನು ನಡಿ ಪಟ ಪಟ ಬೇಕಂತ ಮಾಡೋಣ ನಾವು ಏನ್ರಿ ತಿನ್ನ ಇಲ್ಲ ಕೆದರ್ಬೇಡ್ರಿ ಕೆದರಿ ಹತ್ತಲಾಗತ್ತದಮ್ಮ
ಕಾಲ್ ಸುಡಂಗ ಕಾಲ್ ಸುಡಂಗ ಕೆಳಗೆ ಕೆಳಗೆ ಕಾಲ್ ರೀ. ನಮಸ್ಕಾರ కింద కాలు చూడు కింద. ಅವ್ರನ್ನ ದಿನ ಬರಂಗ ಬಂದಾರ. ಇವಾಗ ಕೆದರ್ಬೇಡ್ರಿ ಕೆದರಿ ಗಾಳಿ ಹತ್ತದ ಇಲ್ಲಾಂದ್ರೆ ದಗ ಹತ್ತತಿತ್ತದು. ಇಲ್ಲ ಕೆದರ್ಬೇಡ ಇಲ್ಲ ಕೆದರಿ ಗಾಳಿ ಹತ್ತದ. ಗಾಳಿ ಹತ್ತಿತ್ತು ಆ ಕಡೆ ಈಗ ಇಲ್ಲ. ಒಂದು 2 ನಿಮಿಷ ನಿಂದ್ರೆ ಆಯ್ತು. ಈಗ ಅಗ್ನಿಶಾಮಕ ಹೊಂಟದ ಪೂರ ನೀರು ಹಾಕಿಬಿಡ್ತದ. ತಗೋರಿ ಇಲ್ಲ ರಾತ್ರಿ ಫೋನ್ ನಾನು ನಾಳೆಗೆ ಹಾಕಿದ್ರೆ ಇಷ್ಟ ಆಡೋಡಿ ಜಗೋಣ ಇರ್ತಾನ. ನಾಳೆಗೆ ಒಬ್ಬನಿಗೆ ಆಗಲ್ಲ. ಸುಮ್ಮನೆ ನಾ ಬಂದೋಳು ಕುರಿ ಕಡೆ ಬಿಟ್ಟಿದ್ರು ಸಣ್ಣ ಹುಟ್ಟಿದೆ ಅಂತೇಳಿ ಟಿಫಿನ್ ಇರ್ತಾವಲ್ಲ ನಿಮ್ಗೆ ಏನೋ ಕೊಡ್ತಿರ್ತಾರೆ. ನಾವು ಸಣ್ಣ ಹೋಗಿ ಇಷ್ಟು ಬರೋ ಹೋಗಿ ಬಂದಿಲ್ಲ. ಸಣ್ಣ ಹೋಗಿ ಸಣ್ಣ ಹೋಗಿ ಕಾಣ್ತದಲ್ಲ. ಮತ್ತೆ ಅದ ಹಚ್ಚಿದ್ಮೇಲೆ ನೋಡಿ ನೀನು ಕೊಡ ಇಲ್ಲದ ಕಾರಣ ಸೂಪರ್ ಚೀಲ್ನಲ್ಲಿ ನೀರು ತಂದು ಹಾಕುತ್ತಿದ್ದಾರೆ. ಇಲ್ಲೇ ಇರ್ತಾರ. ನಮ್ಮ ಫೋನ್ ಹಚ್ತೀನಿ. ಅವತ್ತಾದ್ರ ನಾ ಓದ್ತೀನಿ ಜರ ನಿಗೆ ಇರ್ಲ ಅಂತ ನಾನಾದ್ರನ್ನ ಯಾವ ಬ್ಯಾಟ್ರಿ ಹಾಕಿದ್ರು ನೋಡೋಣ ಹೋಗಿ ಬಾ ಅಂತಾನೆ. ಮತ್ತೆ ಇದೆಲ್ಲ ಹೋಗಿ ಈ ಕಡೆ ಬಂದ್ಬಿಟ್ಟು ಊಟ ಮಾಡಿದವಲ್ಲಿ ಪೂಜಾರಿ ಲಗಡಿ ಇತ್ತು. ಫೋನ್ ಹಚ್ತ ಅಂತೇಳಿ ರೆಸ್ಟ್ ಮಾಡಿ ಬಂದನ. ಬಂದು 1 ಗಂಟೆ ಅಲ್ಲಿ ಇಲ್ಲ ಈ ಕಡೆ ಬದಿಗೆ ಹಚ್ಚಾರ ಅಂದ್ರೆ ಮತ್ತೆ ಬೇರೆ ಕಣಕ್ಕೆ ಹಚ್ಚಾರ ಅಂದ್ರೆ ಅವ್ರಿಗೇನ್ ಬಂತು? ಇಲ್ಲ ಒಳಗೆ ಹೋಗಿಲ್ಲ ಮಾಡಿ. ಇಲ್ಲ ಅವ್ರಿಗೆ ಬಂದಿದಾನ ಏನ್ ಬಂತು? ಹಚ್ಚಿದ್ರೆ ಏನ್ ಬಂತಪ್ಪ ಅವ್ರಿಗೆ? ಉಂಡಿ ಸಿಕ್ತು. ಇಲ್ಲ ಬಿಡು, ಒಂದು ಬದಿಗೆ ಹಚ್ಚಾರಪ್ಪ ಅಂದ್ರೆ ಆಯ್ತಿಲ್ಲ. ಇವತ್ತು ನೀ ಹಾಕೊಂಬಂದಿ ಅಲ್ರಿ ಜಪಾನ ಇರ್ತಾನ ಮುಂಜಾನೆ ಎತ್ತದ ಪತ್ತದನ ಆಗಲ್ಲ. ಮಾಡಿ ನಿನ್ಗೆ ಏನಂದೆ ನಾನು ಸರಿಯಾಗಿ ಮಾಡ್ತದಂತದು ಅವ್ರೇ ಹಾಕ್ತಾರ. ಹಿಂಗ ಮಾತು ಮಾಡಿ ಯಾರಿಗೂ ಗೊತ್ತಣ. ನಾನೇನ ಬಂದೆ ಒಂದು 5 ನಿಮಿಷ ಆಗುತ್ತೆ ಗೊತ್ತಿಲ್ಲ.
ಗೀತ ಬರ್ ಇದೆಲ್ಲ ಕಟ್ ಮಾಡಿ ಯಾವಾಗ ಹಾಕಿದ್ರಿ? ನಡೀರಿ ಸರ್. ఇది ముగిసాను పెళ్లి ఉండే కదా మరి పెళ్లికి వచ్చింది. ಎಲ್ಲ ನೀವು ಎಂದು ಕೂಡಿಸಿದ್ರಿ ಇದನ್ನೆಲ್ಲ ತೆನಿ ಕಟ್ ಮಾಡಿ ಹಾಕಿದ್ರಿ ಇಲ್ಲಿ ಇವತ್ತು ಜಾಳ ಆಗ್ಯದ್ರಿ ಕಟ್ ಮಾಡಿ ಹಾಕಿರಿ ತೆನಿ ಕಟ್ ಮಾಡಿ ಇವತ್ತು ಹಾಕಿದ ಬೆಳಗ್ಗೆ ನೀವೆಲ್ಲರೂ ಯಾರು ಇದ್ದಿಲ್ಲ ನಿಲ್ಲಿ ಜರ ಮನೆಗೆ ಹೋಗಿದ್ದೀರಿ ಇವಾಗ ಎತ್ತು ಹೊಡ್ಕೊಂಬಾರ ಅಂತ ಮನೆಗೆ ಹೋಗಿದ್ರಿ ಮನೆಗೆ ಹೋದಾಗ ಇದು ಹೆಂಗಾಯ್ತದ ಆಕಸ್ಮಿಕ ಆಯ್ತದ ಏನ್ ಯಾರು ಬೆಂಕಿ ಹಚ್ಚಾರ ಹೋಗಿದ್ರಂತ್ರಿ
ಹಾ ಕೇಳ ಪಂಡಿತ. ಎಷ್ಟು ದಿವಸ ಕೂಡಿಟ್ಟಿದ್ರಿ ಎಲ್ಲ ತೆನೆಗಳು ಕೊಯ್ದು? ಒಂದು 6 ದಿವಸ 6-7 ದಿವಸ ಆಯ್ತಾ? ಎಷ್ಟು ಚೀಲ ಆಗ್ತಿತ್ತು? 20-25 ಚೀಲ ಆಗ್ತಿತ್ತು. ಇದು ಹೆಂಗ್ ಆಗ್ತದ? ನೀವು ಎಲ್ಲಿಗೆ ಹೋಗಿದ್ರಿ ದತ್ತ ಸಮಾಜದಲ್ಲಿ, ಬೆಂಕಿ ಹತ್ತ ಸಮಾಜದಲ್ಲಿ? ನಾವು ಮನೆಗೆ ಹೋಗಿದ್ವಿ ಸರ್. ಬಿಸಿಲಿತ್ತಲ್ಲ ಊಟ ಮಾಡಿ ಹೋಗಿ ಆಟೆ ಮತ್ತೇನಿಲ್ಲ. ಇದು ಹೆಂಗ್ ಆಗ್ತದೆ ಅಂಬಂದು ನಿಮ್ಗೆ ಗೊತ್ತಿಲ್ಲ? ಬೆಂಕಿ. ನಿಮ್ಮ ಹೆಸರು? ಬಸವರಾಜ್ ಸರ್. ನಿಮ್ಮ ಹೆಸರು? ನಿಮ್ಮ ಹೆಸರು? ಇವೆಲ್ಲ ನಿಮ್ದೇವಾ? ಹೊಲ ನಿಮ್ದ ಏನು ಪಾಲಿಗೆ ಮಾಡಿರಿ? ನೀವೇ ಕಡ್ದು ಹಾಕೊಂಡಿರಿ? ಎಲ್ಲ ಮಕ್ಕಳು ಗಂಡದಳು ಎಲ್ಲರ ಕಲ್ತು ದುಡಿತೀರಿ ಇದ್ರಾಗ? ಒಂದ್ 8-10 ಚೀಲ ಆತಿತ್ತ? ಇಲ್ಲ 25 ಬ್ಯಾಗ್ ಆಗ್ತಿತ್ತ. 25 30 ಚೀಲ ಆಗ್ತಿ. ಈಗ ಏನಾರು ಉಳ್ದದ ಅದ್ರಾಗ? ಒಂದ್ 10 ಪೈಸೆ ಬ್ಯಾಗ್ ಉಳ್ದ? ಅಣ್ಣ ಮಾತಾಡಲ್ಲ? ಹಾ ಮಾತಾಡ. ಹೇಳ. 20-25 ಚೀಲ ಹಾಕಿತ್ತು ಸರ್. ಹಾ ರೀ. ಅದ್ರ ಏನ ಸರ್, ಯಾರನ್ನ ಅಗ್ನಿಶಾಮಕ ಫೋನ್ ಹಚ್ಚಿದ್ರು ಸರ್. ಹಾ ರೀ. ಅಷ್ಟ ಬಂದಾರ ಸರ್ ಅವ್ರು. ಹಾ ರೀ. ಬಂದಾಗ ಒಂದು ಮಾಡ್ಯಾರ ಸರ್, ಒಂದು 10% ಉಳ್ದ ಸರ್. ಹ್ಞೂ ರೀ. ದೇವ್ರ ಉಳ್ದ ಸರ್. ನಾವು ಬಡವರು ಸರ್, ಮಾಡೋದ್ ದಿನ ತನ ಬರಲ್ಲ. ಹೆಂಗ ಹತ್ತದ ಗೊತ್ತಿಲ್ಲ ಸರ್. ನಾವು ಊಟಕ್ಕೆ ಹೋಗಿದ್ದೇವೆ ಸರ್. ಅಂದ್ರೆ ನೀವು ಅಗ್ನಿಶಾಮಕದವ್ರಿಗೆ ನೀವು ಲೇಟ್ ಆಗಿ ಫೋನ್ ಮಾಡ್ರಿ ಅಂದಂಗ ಆಯ್ತು. ಲೇಟ್ ಆಗಿ ನಮ್ಗೆ ಗೊತ್ತಿಲ್ಲ ಸರ್. ಹಾ ನೀವು ಇಲ್ಲಿ ಇರ್ಲಿ ಹೋಗಿದ್ದೇವೆ ಸರ್. ಹಿಂಗೆ ಹಾಕಿದ್ ಫೋನ್ ಬಂತ ನಮ್ಗೆ, ಹಿಂಗೆ ಹೋಗಿ ಹೊಂಟದಂತ ಬಂದ್ ನೋಡ್ದಾಗ ಸರ್ ಎಲ್ಲ ಇದು ಆಗೈತೆ ಸರ್. ಯಾರೋ ಪುಣ್ಯದ ಕರ್ಕೊಂಡ್ ಆಡ್ತಾವ್ ನೀರ್ ಹಾಕ್ಲತ್ತೀವಿ ಸರ್. ಪಾಪ ಅವರು ಬಂದ್ ಹೆಲ್ಪ್ ಮಾಡ್ರಿ ಸರ್ ನಮ್ಗೆ. ಸ್ವಲ್ಪ ಉಳ್ದವ್ ಸರ್. ಅಂದ್ರೆ ಸ್ವಲ್ಪ ಉಳ್ದದ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸುಟ್ಟೋಗಿದೆ. ಅಂದ್ರೆ ಅಗ್ನಿಶಾಮಕ ದಳಕ್ ಫೋನ್ ಮಾಡಿದ್ರೆ ಅವರು ವಿಸಿಟ್ ಕೊಟ್ಟಾರ ಆಲ್ರೆಡಿ. ಹೌದಲ್ಲ? ಇದು ನಾವು ಇಲ್ಲಿ ರೋಡಲ್ಲಿ ಬರ್ತಿದ್ದೇವೆ. ನಿಮ್ಮ ಹೆಸರೇನ್ರಿ? ನಿಮ್ಮ ಹೆಸರು? ಪಂಡಿತ ಬುಡುಗ ಜಂಗಮ ಜಿಲ್ಲಾಧ್ಯಕ್ಷರು, ಕಲಬುರಗಿ ಜಿಲ್ಲೆ ಚಿತ್ತಾಪುರ. ನಾವಿಲ್ಲಿ ದರ್ಗಾದ ಮೇಲೆ ಬಂದ್ ನಿಂತಿದ್ದೆವು. ಯಾಕೋ ಹೋಗಿ ಬರ್ಲತ್ತಂತ ನೋಡಿದ್ವಿ. ಹೆಣ್ಮಕ್ಳೆಲ್ಲ ಓಡಿ ಬರ್ತಾ ಇದ್ರ. ಓಡಿ ಬಂದ್ ಅಳ್ತಾ ಇದ್ರೆ. ಯಾಕಂದ್ರೆ ಯಾಕೆ ಅಳ್ಳತ್ತಾರ ಅಂತ ಹೇಳ್ಬಿಟ್ಟು ಒಬ್ರು ಮಾರುತಿ ಸಿರಿವಾಟಿ ಅನ್ನೋರಿಗೆ ಬುಡುಗ ಜಂಗಮ ರಾಜ್ಯ ಉಪಾಧ್ಯಕ್ಷರಿಗೆ ನಾನು ಕಳಿಸಿದೆ. ಇಲ್ಲಿ ನೋಡಿದ್ರೆ ಬೆಂಕಿ ಎತ್ತಿದ್ರೆ ಅದು ಬಹಳ ಭಯಂಕರ ಅಂತ ಹೇಳಿದ್ರು. ಅಂದಾಗ ನಾವೇನ್ ಮಾಡಿದೆವು, 108 ಕಾಲ್ ಮಾಡಿದೆವು. ಕಾಲ್ ಮಾಡಿದಾಗ ಅವರು ತುರ್ತಿ ಇವ್ರಿಗೆ ಕಾಲ್ ಮಾಡಿದ್ರೆ, ಆದ್ರೆ ಇವರು ಇಲ್ಲಿ ನಂಬರ್ ಕನೆಕ್ಟ್ ಆಗ್ಲಿಲ್ಲ. ತಕ್ಷಣ ನಾವು ಗಾಡಿ ತಗೊಂಡು ಹೇಳಿದಾಗ ಅವ್ರು ತಕ್ಷಣ 1 ಮಿನಿಟ್ 1 ಸೆಕೆಂಡ್ ನಿಂದಲಾಡದೆ ತಕ್ಷಣ ಬಂದು ಅವರೆಲ್ಲ ಇದನ್ನ ಬೆಂಕಿ ಆರಿಸೋದಕ್ಕೆ ಬಹಳ ಪ್ರಯತ್ನ ಮಾಡ್ಯಾರ. ಇವ್ರಿಗೆಲ್ಲರಿಗೆ ನಾವು ನಮ್ಮ ಸಂಘದ ವತಿಯಿಂದ, ನಮ್ಮ ವತಿಯಿಂದ ಧನ್ಯವಾದಗಳು ಒಪ್ಪಿಸ್ತೀವಿ. ಆದ್ರೂ ಇಲ್ಲ ಪೂರ್ತಿ ಸುಟ್ಟು ಹೋಗ್ತಿತ್ತು, ಆದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಉಳ್ಕೊಂಡದ. ಎಲ್ಲ ರಾಶಿ ಸುಟ್ಟು ಹೋಗ್ತಿತ್ತು. 25 ಚೀಲ ಆಗಂತದ್ದು. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತ ಈ ಪಾಪ ಬಹಳ ಬಡವರಿದ್ದಾರೆ. ಬೇರೆಯವರೆಲ್ಲ ರೊಕ್ಕ ಕೊಟ್ಟು, ಬಡ್ಡಿಗೆ ತಂದು ರೊಕ್ಕ ಕೊಟ್ಟು ಅದು ಹಾಕೊಂಡು ಅದರಲ್ಲೇ ಬೆಳೆದು ಅವರೆಲ್ಲ ಉಳಿಸ್ಕೊಳ್ಳೋಂಥ ಜನ ರೈತರು. ಈ ರೈತರಿಗೆ ತುಂಬಾ ಅನ್ಯಾಯ ಆಗ್ಯದ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಇವರಿಗೆ ಏನಾದರೂ ಇದ್ರ ಪರಿಹಾರ ಕೊಟ್ಟು ಅವರ ಮಾನವೀಯತೆ ಧರ್ಮ ಮೆರಿಬೇಕಂತೇಳಿ ನಮ್ಮ ಚಿತ್ತಾಪುರ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತೀನಿ. ಅಂದ್ರೆ ಈಗ ನೀವೇನ್ ಹೇಳ್ತೀರ ಅಂತಂದ್ರೆ, ಇವ್ರು ಲೇಟ್ ಆಗಿ ಮೆಸೇಜ್ ಕೊಟ್ಟಿರೋದ್ರಿಂದ ಸ್ವಲ್ಪ ಅಂದ್ರೆ ಅಗ್ನಿಶಾಮಕ ದಳದವರು ಅವರು ನಿಯತಾಗ ಅವ್ರ ಕೆಲಸ ಏನ್ ಮಾಡ್ಬೇಕು ಅದು ಮಾಡಿದಾರೆ. ಅವ್ರು ನಾವು ಹೋಗಿ ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ಒಂದು ನಿಮಿಟ್ನು ವೇಸ್ಟ್ ಮಾಡಿಲ್ಲ. ಅಲ್ಲ ಈಗ ಒಳಗ್ ಬರ್ಬೇಕಾದ್ರೆ ಇಲ್ಲಿ ಆದಿ ಇಲ್ಲ, ಕಲ್ಲು ಮುಳ್ಳಾವ ಹಂಗೆ ಬಂತೇನು ಲಾರಿ ಅದು? ಆದಿ ಇಲ್ಲ ಅಂತಂದ್ರು ಅವರು ಹಂಗ ಹಿಂಗ ಕಷ್ಟಪಟ್ಟು ಆದಷ್ಟು ಬೇಗ ತಗೊಂಡ್ಬಂದಾರ. ಹೌದಲ್ಲ? 3 ಹೊಲ ದಾಟಿ ಬಂದಾರ ರೋಡಿಂದ. 3 ಹೊಲ ದಾಟಿ ಹೊಲ ಅಂದ್ಮೇಲೆ ಈ ಕಡೆ ರೋಡ್ ಇರಲ್ಲ, ಏನಿರಲ್ಲ, ಕಲ್ಲು ಮುಳ್ಳು ಎಲ್ಲ ಇರ್ತಾವ. ಎಲ್ಲಿ ರೋಡ್ ಇರ್ತದೆ ಸರ್. ಅದಕ್ಕಾಗಿ ನಾವ್ ಏನಂತಂದ್ರೆ ಒಂದು ರಿಕ್ವೆಸ್ಟ್ ಮಾಡೋದು ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳಿಗೆ, ಇದಕ್ಕೆ ಈ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಆದಷ್ಟು ಹೆಚ್ಚಿನ ಪರಿಹಾರವನ್ನು ಇವರು ಕೊಡಬೇಕು. 25 ಬ್ಯಾಗ್ ಆಗುವಂತ ಇಲ್ಲೆಲ್ಲ ಒಂದು ಜೋಳದ ರಾಶಿ ಇತ್ತು, ಅದಕ್ಕೆ ಬೆಂಕಿ ಎತ್ತದೆ. ಯಾವ ರೀತಿ ಎತ್ತದ ಪಾಪ ಅವರಿಗೂ ಗೊತ್ತಿಲ್ಲ, ಏನಿಲ್ಲ. ಅವ್ರು ಊಟಕ್ಕಾಗಿ ಹೋಗಿದ್ರೆ ಎಲ್ಲ ರಾಶಿ ಒಟ್ಟುಗೂಡಿಸಿ ಅವ್ರು ಇರ್ಲಿಲ್ಲ. ಅದಕ್ಕೆ ಆದಷ್ಟು ಪರಿಹಾರ ಕೊಡಿಸ್ಬೇಕಂತೇಳಿ ನಾವು ಈ ಮೀಡಿಯಾ ಮೂಲಕ, ತಮ್ಮ ರಿಪೋರ್ಟರ್ ಮೂಲಕ ನಾವು ವಿನಂತಿಸಿಕೊಳ್ತೀವಿ ಸರ್. ನ್ಯಾಯ ಎಲ್ಲಿದೆ?